ಸರ್ ಇನ್ನೊಂದು ಏನಂತ ಹೇಳಿದ್ರೆ ಮೇನ್ ಥಿಂಗ್ ಇಲ್ಲಿ ನಮ್ಮ ಈ ದೇವರಾಜ ಮಹಲ್ದಲ್ಲಿ ಇಲ್ಲಿ ಮೇಲೆ ಇಲ್ಲಿ ಮೇಗಲ್ ಏರಿಯಾದಲ್ಲಿ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಯಾವುದೂ ಇಲ್ಲ, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಯಾವುದೂ ಇಲ್ಲ, ಗೊತ್ತಾಯ್ತಾ? ಆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇಲ್ಲದೆ ಇರೋದ್ರಿಂದ ಎಲ್ಲ ಶಾಂತವಾಗಿದೆ. 22ಕ್ಕೆ ತಾವು ಮನೆಯವರೆಲ್ಲ ಬರ್ತೀರಾ ಇಲ್ಲಿ? ಖಂಡಿತ 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 ಖಂಡಿತ. ಬೆಳಿಗ್ಗೆ ತಾವು ಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದೀರಾ, ಹೇಗಿದೆ ರಾಮ ಮಂದಿರದ್ದು ಅಂತ? ಚೆನ್ನಾಗಿದೆ. ನಾನು ರೆಗ್ಯುಲರ್ ಆಗಿ ಬರ್ತೀನಿ. ಆ ಥರ ಏನು ಭೇದ ಭಾವ ಇಲ್ಲ, ಮುಸ್ಲಿಮ್ಸ್ ಬರಬಾರ್ದು ಇಲ್ಲ ಹಿಂದೂಸೇ ಮಾತ್ರ ಬರಬೇಕು ಆ ಥರ ಏನಿಲ್ಲ. ಎಲ್ಲರೂ ಈಕ್ವಲ್ ಆಗಿ ನೋಡ್ತಾರೆ. ಬಂದವ್ರಿಗೆಲ್ಲ ಆಲ್ವೇಸ್ ವೆಲ್ಕಮ್ ಅಂತ ವೆಲ್ಕಮ್ ಮಾಡ್ತಾರೆ. ಖುಷಿ ಆಗುತ್ತಾ ಇಲ್ಲಿ ಬಂದರೆ? ಹೌದು, ತುಂಬ ಖುಷಿ ಆಗುತ್ತೆ. ನಾನು ರೆಗ್ಯುಲರ್ ಆಗಿ ಬರ್ತಾ ಇದ್ದೀನಿ. ಇದು ಇಲ್ಲಿನ ಜನರ ಮಾತು. ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಯಾವುದೇ ರೀತಿಯಂಥ ಭೇದ ಭಾವ ಇಲ್ಲ. 1994ರಲ್ಲಿ ಯಾವ ವಾತಾವರಣ ಇತ್ತು, 2024ರಲ್ಲೂ ಸಹ ಅದೇ ವಾತಾವರಣವನ್ನು ಮುಂದುವರಿಸಿದ್ದೇವೆ. ಮುಂದೆಯೂ ಸಹ ನಮ್ಮ ಮಕ್ಕಳಿಗೆ ಅದೇ ಪಾಠವನ್ನು ಕಲಿಸ್ತೇವೆ. ಹಿಂದೂ ಮುಸ್ಲಿಂ ಒಂದಾಗಿ ಬದುಕ್ತೇವೆ, ಇಡೀ ದೇಶಕ್ಕೆ ಮಾದರಿ ಆಗ್ತೇವೆ. ರಾಮ ಹಾಕಿಕೊಟ್ಟಂಥ ಹಾದಿಯಲ್ಲಿ ನಾವೆಲ್ಲ ಸಾಕ್ತೇವೆ ಅನ್ನೋ ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.